ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಹೊಸಂಗಡಿ ಗ್ರಾಮದಲ್ಲಿದ್ದೇನೆ. ಈ ಗದ್ದೆಯನ್ನು ನಿಮಗೆ ಕಳೆದ ಒಂದು 2 ತಿಂಗಳ ಹಿಂದೆ ತೋರಿಸಿದ್ದೆ. ಸೈಡಲ್ಲಿರುವಂಥ ಹುಣಿಗೆ ವೀಡ್ ಮ್ಯಾಟನ್ನು ಹಾಕೋದ್ರ ಮುಖಾಂತರ ಹೆಚ್ಚು ಕೆಲಸ ಆಗದ ರೀತಿಯಲ್ಲಿ ಹುಲ್ಲುಗಳು ಬೆಳೆದ ರೀತಿಯಲ್ಲಿ ಮಾಡಿರುವಂಥ ಸಿಸ್ಟಮ್ಸ್ ಇದಿರುವಂಥದ್ದು ನಮ್ಮ ಹೊಸಂಗಡಿಯ ಗೋಪಾಲಕೃಷ್ಣ ಭಟ್ರ ಮನೆಯಲ್ಲಿ. ನೋಡಿ, ಗದ್ದೆಯ ಮಧ್ಯದಲ್ಲಿ ಒಂದು ತೆಂಗಿಗೂ ಕೂಡ ಕವರ್ ಮಾಡಿರುವಂಥದ್ದು ವೀಡ್ ಮ್ಯಾಟ್ಗಳ ಮುಖಾಂತರ. ಆದರೆ ನಿಮಗೆ ಅದರ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ನಮ್ಮ ಚಾನಲಲ್ಲಿ ಅದರ ವಿಡಿಯೋದ ಅದನ್ನು ನೋಡ್ಕೊಂಬನ್ನಿ. ಆದರೆ ಇವತ್ತು ನಾನು ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಮೆಂಟ್ ಬರೋದಕ್ಕಿಂತ ಮೊದಲು, ಕಾವಿ ಬರೋದಕ್ಕಿಂತ ಮೊದಲು ಅಂಗಳ ಇರ್ಬೋದು, ಮನೆಯ ಒಳಗಡೆ ಸೈಡಲ್ಲಿರುವಂಥ ಮಣ್ಣಿನ ಸಣ್ಣ ಸಣ್ಣ ಗೋಡೆಗಳಿಗೆ ಎಲ್ಲದಕ್ಕೂ ಕೂಡ ಒಂದು ವಿಶೇಷವಾಗಿರುವಂಥ ರಾಸಾಯನಿಕವನ್ನು ಮನೆಯಲ್ಲಿ ತಯಾರು ಮಾಡ್ತಿತ್ತು. ಅದನ್ನು ರಾಸಾಯನಿಕ ಅಂತ ಹೇಳ್ಬೋದು, ಸಾವಯವ ಅಂತ ಹೇಳ್ಬೋದು, ಜೈವಿಕ ಅಂತ ಬೇಕಾದ್ರೆ ಹೇಳ್ಬೋದು. ಯಾವುದು ಅಂತ ಹೇಳಿದ್ರೆ ಗೇರು ಬೀಜ ಅಂತ ಹೇಳಿದ್ರೆ ಕ್ಯಾಶು. ನೀವು ಯಾವುದನ್ನು ಗೋಡಂಬಿ ಅಂತ ಹೇಳ್ತೀರಿ, ಅಂದರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ನೀವು ಅದನ್ನು ಉಪಯೋಗ ಮಾಡ್ತೀರಿ. ಆ ಕ್ಯಾಶಿನ ಟೊಪ್ಪೆ ಅಂದರೆ ಅದರ ಹೊರಗಿನ ಕವರ್, ಅದಕ್ಕೆ ಚೋಲಿ ಅಂತೆಲ್ಲ ಹೇಳ್ತಾರೆ, ಅದರಲ್ಲಿ ಒಂದು ಎಣ್ಣೆಯನ್ನು ತಯಾರು ಮಾಡುವಂಥ ವಿಧಾನ. ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಅದು ಹೇಗೆ ಮಾಡೋದು ಅಂತೇಳಿ. ನಮ್ಮ ಎಲ್ಲ ಹಿರಿಯರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಅದರ ಎಣ್ಣೆಯನ್ನೇ ಉಪಯೋಗಿಸ್ತಾ ಇದ್ರು. ಅದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ಮಾಹಿತಿ ಕೊಡಬೇಕು ಅಂತ ಅನ್ನಿಸ್ತು. ಈ ಬಾರಿ ಗೋಪಾಲಕೃಷ್ಣ ಭಟ್ರು ಅದನ್ನು ಮಾಡ್ತಿದ್ದೇನೆ ಬನ್ನಿ ಅಂತ ಹೇಳಿದರು. ಆ ಕಾರಣಕ್ಕೋಸ್ಕರ ನಾನು ಅವರ ಮನೆಗೆ ಬಂದಿದ್ದೇನೆ. ಬನ್ನಿ, ಆ ಎಣ್ಣೆ ಮಾಡೋದು ಹೇಗೆ ಅನ್ನೋದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಗೋಪಾಲಕೃಷ್ಣ ಭಟ್ರ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಆರಾಮಾಗಿದ್ದೇನೆ. ಸಾಧಾರಣ ನಮ್ಮ ಯೂಟ್ಯೂಬ್ ಅಲ್ಲಿ ಗೋಪಾಲಕೃಷ್ಣ ಭಟ್ರು ಬಂದು ಅಂತ ಹೇಳಿದ್ರೆ ಒಂದು ಹೊಸ ವಿಷಯ ಜಗತ್ತಿಗೆ ಗೊತ್ತಾಯ್ತು ಅಂತ ಅರ್ಥ. ಮತ್ತೆ ಅದು ಯಾವುದು ಹೊಸ ವಿಷಯಗಳಲ್ಲ, ಹಿಂದೆ ನಮ್ಮ ಜೀವನದಲ್ಲಿ ಇದ್ದದ್ದು. ಹೌದು. ಇವತ್ತು ಮಿಡ್ಲ್ ಅಲ್ಲಿ ಮರೆತು ಹೋಗಿದೆ. ಆಧುನಿಕತೆ ಬೇರೆ ಬೇರೆ ನಮ್ಮ ಆರ್ಭಟದ ಮಧ್ಯದಲ್ಲಿ ಹೌದು, ಆ ಕಲೆಗಳು ಮರೆತೋಗಿದೆ. ಅಂತ ಒಂದು ವಿಶೇಷ ಕಲೆಗಳು ನೀವು ತೋರಿಸ್ತೀರಿ. ಇವತ್ತು ಗೇರು ಬೀಜದ ತೊಗಟೆ ಎಣ್ಣೆಯನ್ನು ರೆಡಿ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಹೌದು. ಹೇಗೆ ಅದರ ಪ್ರೋಸೆಸ್ಗಳು? ನಾವು ಬೀಜವನ್ನು ಒಡೆದು ಅದರ ಒಳಗಿನ ಭಾಗವನ್ನು ನಾವು ಆಹಾರವಾಗಿ ಬೆಳಿತೇವೆ. ಆಮೇಲೆ ಇದರಿಂದ ನಾವು ಎಣ್ಣೆಯನ್ನು ತೆಗೆಯುವಂತದ್ದು. ನಮ್ಮ ಬೇರೆ ಬೇರೆ ಉಪಯೋಗಕ್ಕೆ ನಾವು ಅದನ್ನು ಇದು ಮಾಡ್ತೇವೆ. ನಾವು ಪ್ರಥಮವಾಗಿ 2 ಮಣ್ಣಿನ ಮಡಿಕೆಗಳನ್ನು ನಾವು ಸಂಗ್ರಹ ಮಾಡ್ತೇವೆ. ಸಣ್ಣ ಕೊಡಪ್ಪನ, ಬಾಯಿ ಸಪೂರ ಇರುವ ಕೊಡಪ್ಪನಾದ್ರೆ, ಮಣ್ಣಿನ ಕೊಡಪ್ಪನಾದ್ರೆ ಒಳ್ಳೇದಾಗ್ತದೆ. ಅದು ಈಗ ನನಗೆ ಲಭ್ಯ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಅಗಲದ್ದು ತೆಕ್ಕೊಂಡಿದ್ದೇನೆ. ಇದರಲ್ಲಿ ನೋಡಿ, ಇದು ಗೇರು ಬೀಜದ ಇದನ್ನು ನಾವು ಇದಕ್ಕೆ ತುಂಬಿಸಿ, ಆಮೇಲೆ ಇದು ಕೆಳಗೆ ಬೀಳದಾಗೆ 4 ಕಡ್ಡಿಗಳನ್ನು ಇಟ್ಟು ಅದರ ಮೇಲೆ ನಾನು ಬಟ್ಟೆಯನ್ನು ಕಟ್ಟಿ ಬೇರೊಂದು ಮಡಿಕೆಗೆ ಬೋರಲ್ ಆಗಿ ಹಾಕಿ ಅದರ ಮೇಲೆ ಹೀಗೆ ಬಟ್ಟೆಯನ್ನು ಕಟ್ಟಿ ಬಟ್ಟೆ ಯಾವ ಬಟ್ಟೆ ಆಗ್ಬೇಕು ಅದಕ್ಕೆ? ಯಾವ್ದಾದ್ರು ಬಟ್ಟೆ ಆಗ್ತದೆ, ಹಳೆ ಬಟ್ಟೆ ಆಗ್ತದೆ. ಅಂದ್ರೆ ಇಲ್ಲ, ಕರಂಚುದಿಲ್ಲ. ಅದು ಹೊರಗಿಂದ ನಾವು ಮಣ್ಣು ಮತ್ತು ಸೆಗಣಿಯನ್ನು ಕವರ್ ಮಾಡ್ತೇವೆ. ಕವರ್ ಮಾಡಿದ್ರೆ ಬೆಂಕಿ ತಗೊಳ್ತೇವೆ. ಗೇರು ಬೀಜದ ಎಣ್ಣೆಗೆ ಬೆಂಕಿ ಹತ್ತಿಕೊಳ್ತೇವೆ. ಅದಕ್ಕೆ ಬೇಕಾಗಿ ನಾವು ಹಾಗೆ ಹತ್ತಿಕೊಳ್ಳೋದಾಗಿ ನಾವು ವ್ಯವಸ್ಥೆ ಮಾಡಿಕೊಳ್ತೇನೆ. ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ಇದರಲ್ಲಿ ಮಣ್ಣಿನ ಹೊಂಡ ಮಾಡಿ ಇಟ್ಟು ಅದರ ಮೇಲೆಗೆ ಬೆಂಕಿ ಹಾಕಿ 48 ಗಂಟೆಗಳಲ್ಲಿ ಇದರಲ್ಲಿ ಇರುವ ಎಣ್ಣೆಗಳು ಇಳಿದು ನಮಗೆ ಸಂಗ್ರಹ ಆಗ್ತದೆ. ಅದನ್ನು ನಾವು ಬೇಕಾದಲ್ಲಿಗೆ ಉಪಯೋಗ ಮಾಡ್ಲಿಕ್ಕೆ ನಾವು ಇದನ್ನು ಉಪಯೋಗಿಸ್ತೇವೆ. ಹಾಗೆ ಉಪಯೋಗ ಮಾಡ್ಲಿಕ್ಕೆ ನಾನು ಇದಕ್ಕೆ ಮೊದಲು ತೆಗೆದಿದ್ದೇನೆ ಎಣ್ಣೆ. ಆ ತೆಗೆದದ್ದು ಈಗ ಬೇರೆ ಉಂಟು, ಅದನ್ನು ತೋರಿಸ್ತೇನೆ. ನಾನು ಏನು ಉಪಯೋಗ ಅಂತ ಹೇಳುವಂತ ಆಮೇಲೆ ತೋರಿಸ್ತೇನೆ. ಇದನ್ನು ಹೀಗೆ ಕಟ್ಟಿ ಇದಕ್ಕೆ ಈಗ ಬೋರಲ್ ಆಗಿ ಹಾಕಿ ಉಲ್ಟಾ ಅಂದ್ರೆ ಎಣ್ಣೆ ಇಳಿಬೇಕಲ್ಲ ಇದು ಕೆಳಗೆ, ನಮ್ಗೆ ಎಣ್ಣೆ ಸಂಗ್ರಹ ಆಗ್ಬೇಕಲ್ಲ. ಮತ್ತೆ ಬೇರೊಂದು ವಿಧಾನದಲ್ಲೂ ಮಾಡ್ತಾರೆ, ಹುರಿದು ಮಾಡ್ತಾರೆ. ನಾನು ಈ ರೀತಿ ಅದನ್ನು ಕುತ್ಕೊಂಡು ಇದು ಮಾಡುದಕ್ಕೆ ಈ ರೀತಿ ಮಾಡುದು. ಇದು ಮಣ್ಣು ಎಷ್ಟು ದಿನ ಸಂಗ್ರಹ ಮಾಡಿ? ಯಾವ್ದು ಮಣ್ಣು? ಈಗ ಸೆಗಣಿ ಮತ್ತು ಹುತ್ತದ ಮಣ್ಣನ್ನು ನಾನು ಅದೇ ಆಗ್ಬೇಕು, ಅದಕ್ಕೆ ಬೇರೆ ಯಾವ್ದಾಗುದಿಲ್ಲ. ಯಾಕಂತ ಹೇಳಿದ್ರೆ ಒಳಗೆ ಇದು ಗಟ್ಟಿ ನಿಲ್ಬೇಕಲ್ಲ. ಬೆಂಕಿ ಒಳಗೆ ತೆಕ್ಕೊಳ್ಳೋದಾಗಿ ಹೇಗೆ ಈ ರೀತಿ ಅಂದ್ರೆ ಸ್ವಲ್ಪ ಗಾಳಿ ಹೋಗ್ಬಾರ್ದು. ಅಂದ್ರೆ ಎಣ್ಣೆಗೆ ಬೆಂಕಿ ಹಿಡಿತದೆ. ಹೀಗೆ ಬಂದ್ ಮಾಡಿ ಅದ್ರ ಮೇಲೆ ಈ ಮಣ್ಣಿನ ಹೊಂಡದಲ್ಲಿ ಇಟ್ಟು ಮೇಲೆ ಬೆಂಕಿ 2 ಮಣ್ಣನ್ನು ಒಂದು ಮಾಡುದು. ಹೌದು. ಅಂದ್ರೆ ಅದು ಹಿಂದಿನ ದಿನ ಮಣ್ಣು ಹಾಕಿರ್ಬೇಕಾಗೇನಿಲ್ಲ, ಅಲ್ಲ, ಏನಿಲ್ಲ, ಫ್ರೆಶ್ ಮಣ್ಣೆ ಆಗ್ತದೆ. ಸೆಗಣಿಗೆ ಫ್ರೆಶ್ ಮಣ್ಣು ಆಗ್ತದೆ. ಆಮೇಲೆ ಹುತ್ತ ಮಣ್ಣಿನಲ್ಲಿ ಹೊಯ್ಗೆ ಅದು ಒಡೆಯುವುದಿಲ್ಲ. ಸೆಗಣಿ ಯಾಕೆ? ಸೆಗಣಿ ಅದು ಅಂಟಿಕೊಳ್ಳಿಕ್ಕೆ ಪೂರ್ತಿ ಬಂದಾಯ್ತು. ಇದನ್ನು ಮಣ್ಣಿನಲ್ಲಿ ಇಟ್ಟು, ಇದು ಏನ್ ಮಣ್ಣು? ಇದು ಮಣ್ಣು ಇಲ್ಲಿ ಸುಡು ಮಣ್ಣು ಅದರಲ್ಲಿ ಇಟ್ಟು, ಇಲ್ಲದಿದ್ರೆ ನೆಲದಲ್ಲಿ ಹೊಂಡ ತೆಗೆದು ಆಗ್ತದೆ. ಈ ಕೆಳಗಿನ ಮಡಿಕೆಗೆ ಎಣ್ಣೆ ಬಿಸಿ ತಾಗಬಾರ್ದು, ಅಂದ್ರೆ ಆವಿ ಆಗುದಕ್ಕೆ. ಮೇಲಿನ ಮಡಿಕೆ ಮಾತ್ರ ಬಿಸಿ. ಇದರ ಮೇಲೆ ಬೆಂಕಿ ಹಾಕುದು. 48 ಗಂಟೆಯಲ್ಲಿ ನಾವು ಎಣ್ಣೆಯನ್ನು ಸಂಗ್ರಹ ಮಾಡ್ತೇವೆ. ನೋಡು, ಲೆವೆಲ್ ಮಾಡಿ ಇಡುದು. ಹೌದು. ವಜಾ ಪಡ್ಲಿಕ್ಕೆ ಅದ್ರ ಮೇಲೆ
ಪೂರ್ತಿ ಬಜಾವ್ ಹಾಕ್ತಾರೆ ಪಡ್ಲೆ ತರಗೆಲೆಗಳನ್ನು ಹಾಕುದು. ತರಗೆಲೆ ಮತ್ತು ಉಮಿಯನ್ನು ಅಲ್ಲಿ ಮಣ್ಣಿನವರೆಗೆ ಕವರ್ ಮಾಡಿದ್ರು. ಕವರ್ ಮಾಡಿ ಈಗ ಬಿಸಿ ಮೇಲ್ಗಡೆಗೆ ಮಾತ್ರ ತಾಗ್ತದೆ. ಮೇಲ್ಗಡೆ ಮಾತ್ರ, ಅಂದ್ರೆ ಎಣ್ಣೆ ಸಂಗ್ರಹ ಆಗ್ಲಿಕ್ಕೆ ಹೌದು, ಕೆಳಗೆ. ಬೆಂಕಿಟಿಗೆ ತಂದಿರಾ? ಡಾಕ್ಟರ್ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಎಲ್ಲ ಭಟ್ರೆ ಪಡ್ಲೆ ಉಮಿಯವು ಅದು ಜಲ್ಲು, ನೋಡಿ ಬೈಹುಲ್ಲಿನ ಜಲ್ಲು ಯಾಕೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಹೆಚ್ಚು ಹಾಗೆ ಇಟ್ಕೊಳ್ತದಲ್ಲ, ಹಿಡ್ಕೊಳ್ತದೆ. ಬೆಂಕಿ ತುಂಬಾ ಹೊತ್ತು ಉರಿತಾ ಇರ್ತದೆ. ಈಗ ಎಷ್ಟು ದಿನ ಇದು ಉರಿಬೇಕಿನ್ನು? ಇದು ಒಂದು 2 ದಿವಸ, ಒಂದ್ ದಿವಸ ಉರಿದ್ರೆ ಸಾಕು. ಎಣ್ಣೆ ಸಂಗ್ರಹ ಆಗ್ಲಿಕ್ಕೆ ಒಂದು 2 ದಿವಸ ಬೇಕು. ಅಂದ್ರೆ ತೊಟ್ಟಿಕ್ತದಲ್ಲ, ನಿಧಾನಕ್ಕೆ ತೊಟ್ಟಿಕ್ತದೆ. ಅಷ್ಟರಲ್ಲಿ ಎಷ್ಟು ಎಣ್ಣೆ ಸಿಗ್ತದೆ ನಿಮಗೆ ಅಂದಾಜು? ಒಂದು ಅರ್ಧ ಲೀಟರ್ 1 ಲೀಟರ್ ಎಣ್ಣೆ ಸಿಗ್ಬೋದು ಈಗ. ಸಿಗ್ತದೆ ಅಂದ್ರೆ ಅಷ್ಟು ಮಾಡಿದ್ರೆ? ಅಷ್ಟು ಮಾಡಿದ್ದೇನೆ. ಇದು ಹೊಗೆ ಬಂದ್ರೆ ಒಳ್ಳೇದಾ ಅಥವಾ ಇದು ಅಂತೂ ಇದು ಬಿಸಿ ಆಗ್ಬೇಕು ಇದು, ಅಥವಾ ಬೆಂಕಿ ಬಂದ್ರೆ ಒಳ್ಳೇದಾ? ಬೆಂಕಿ ಬಂದ್ರು ಆಗ್ತದೆ. ಬೇಗ ಬೆಂಕಿ ಬಂದ್ರೆ ಬೇಗ ಇದಾಗ್ತದಲ್ಲ, ಫುಲ್ ಒಳಗಡೆ ಬಿಸಿ ಆಗ್ಬೇಕಲ್ಲ? ಬಿಸಿ ಆಗ್ಬೇಕು. ಎನಿ ಸೈಡ್ ಮಾಡಿ ಕಾವು ಕಡಿಮೆ ಆಗ್ತದೆ. ನಿಧಾನಕ್ಕೆ ಆದ್ರೆ ಸುಡುಮಣ್ಣು ಹುರಿದಾಗೆ ಒಂದು ದಿವಸ ಎಲ್ಲ ಹುರಿದ್ರೆ ಇದರಲ್ಲಿ ಇದು ತೊಟ್ಟಿಕ್ಕೆ ಇದರ ಬೀಜದ ಎಣ್ಣೆ ತೊಟ್ಟಿಕ್ಕಿ ಅದರಲ್ಲಿ ಸಂಗ್ರಹ ಆಗ್ತದೆ. ಒಂದೇ ಸಾರಿ ಹುರಿದ್ರೆ ಬೇಗ ಆರಿ ಹೋಗ್ತದೆ, ಬಿಸಿ ಕಡಿಮೆ ಆಗ್ತದೆ. ಅದಕ್ಕೆ ಈ ಪದ್ಧತಿಯನ್ನು ಮಾಡ್ತಾ ಇದ್ದಾರೆ. ನೋಡಿ, ನಾನು ಮೊನ್ನೆ ಸಂಗ್ರಹ ಮಾಡಿದ ಬೀಜದ ಎಣ್ಣೆ ಇದು. ಇದನ್ನು ತೇವಾಂಶ ಬರುವುದಿಲ್ಲ, ಮೇಲಿನ ತೇವಾಂಶ ಅಡಿಗೆ ಹೋಗುವುದಿಲ್ಲ. ಅದಕ್ಕೆ ಬೇಕಾಗಿ ಸಿಮೆಂಟಿನ ಬದಲಿಗೆ ಈ ಗೇರು ಬೀಜದ ಎಣ್ಣೆಯನ್ನು ಕೊಡುವ ಅಂತ ಹೇಳುವ ಉದ್ದೇಶದಿಂದ ನಾನೀಗ ಇದನ್ನು ತಯಾರು ಮಾಡ್ತಾ ಇದ್ದೇನೆ. ಅಂದ್ರೆ ಅದು ನೆಲಕ್ಕೆ ಹಾಕಲಿಕ್ಕೆ ಮಾತ್ರ ಉಪಯೋಗ ಆಗುದಾ? ಅಲ್ಲ, ಮೊದಲು ನಮ್ಮ ಹಿರಿಯರೆಲ್ಲ ಈ ಮಣ್ಣಿನ ಮಡಿಕೆಗೆ ನೀರು ಸಂಗ್ರಹ ಮಾಡುವುದಕ್ಕೆ ಬೀಜದ ಎಣ್ಣೆಯನ್ನು ಕೊಟ್ಟು ಅದು ನೀರು ಹೀರಿಕೊಳ್ಳದಾಗೆ ವ್ಯವಸ್ಥೆ ಮಾಡಿಕೊಳ್ತಿದ್ರು. ನಮ್ಮ ಅಜ್ಜಿಯೆಲ್ಲ ಇರುವಾಗ, ನಾವು ಸಣ್ಣದಿರುವಾಗ ನಮ್ಮ ಅಜ್ಜಿ ಬೀಜದ ಎಣ್ಣೆಯನ್ನು ಕೊಟ್ಟು ದೊಡ್ಡ ಮಣ್ಣಿನ ಮಡಿಕೆಗೆ ಉಪ್ಪು ಸೊಳ್ಳೆ ಹಾಕಲಿಕ್ಕೆ, ಮಾವಿನಕಾಯಿ ಎಲ್ಲ ನೀರಿನಲ್ಲಿ ಹಾಕಲಿಕ್ಕೆ, ಮಳೆಗಾಲಕ್ಕೆ ಬೇಕಾಗುವ ಉಪಯೋಗ ಮಾಡಲಿಕ್ಕೆ ಅದು ಸಂಜೆ ಒಳಗೆ ಇಟ್ಟು ಪುನಃ ದಿನ ಹಾಕಿ ಉಪಯೋಗ ಮಾಡ್ತಿದ್ರು. ನೋಡಿ, ಇಲ್ಲಿ ಬೀಜ ಇದರ ಹೌದು, ಕಪ್ಪು ಪೈಂಟ್ ಹೊಡೆದಾಗ ಆಗ್ತದೆ. ಪತಿ ಹಾಗೆ ಹಿಡಿದ್ರೆ ಸ್ವಲ್ಪ ಸಿಪ್ಪೆ ಎಲ್ಲ ಹೋಗ್ತಿಲ್ಲ. ಒಗ್ಗರಣೆ ಹಾಕಿದ್ರೆ ನಾವು ಬಾಯಿ ಒಗ್ಗರಣೆ